3 ಮೇಕೆಗಳನ್ನು ನೀಡುವಂತಹ ಮೇಕೆಗಳನ್ನು ನಮಗೆ ಕೊಡಿ, ನಾವು ಮೇಯಿಸಬೇಕು ಅನ್ನೋದು ಹಲವಾರು ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆದಾರರ ಒಂದು ಅಭಿಲಾಷೆ ಆಗಿದೆ. ಫ್ಯಾಟ್ನಿಂಗ್ ಅಂತ ಏನ್ ಕರಿತೀವಿ, ಮೇಕೆಯನ್ನ ಕೊಬ್ಬಿಸಿ ಮಾರಾಟ ಮಾಡುವುದು ಒಂದು ನಿಟ್ಟಿನಲ್ಲಾದ್ರೆ, ಮತ್ತೊಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಬ್ರೀಡಿಂಗ್ ಸೆಷನ್ ಅಂತ ಕರಿತೀವಿ. ಇಲ್ಲಿ ತಾವೇನ್ ಗಮನಿಸ್ತಾ ಇದ್ದೀರಾ, ಈ ಮೇಕೆ 3 ಮರಿಗಳನ್ನ ನೀಡಿದೆ. 3 ಮರಿಗಳನ್ನ ನೀಡಿದಂತಹ ಮೇಕೆಗಳೆಲ್ಲ ಚೆನ್ನಾಗಿರುತ್ತೆ ಅಂತ ನೋಡೋದಾದ್ರೆ, ದಯವಿಟ್ಟು ಯಾರೋ 3 ಮರಿ ನೀಡುತ್ತೆ, 4 ಮರಿ ನೀಡುತ್ತೆ, 5 ಮರಿ ನೀಡುತ್ತೆ ಅಂತ ಆ ರೀತಿಯಾದಂತಹ ಮೇಕೆಗಳಿಗೆ ಹೆಚ್ಚು ಒಲವು ತೋರಿಸಲಿಕ್ಕೆ ಹೋಗಬೇಡಿ. ಇದು 3 ಮರಿ ಹಾಕಿರುವಂತಹ ಮೇಕೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ, ಇದು ಸಹ 3 ಮರಿ ಹಾಕಿರುವಂತಹ ಮೇಕೆ. ಇಲ್ಲೇನ್ ಗಮನಿಸ್ತಾ ಇದ್ದೀರಾ, ಈ ತಾಯಿ ಇದು ಸಹ 3 ಮರಿ ಹಾಕಿರುವಂತಹ ಮೇಕೆ. ಹಸು ಇದೆ, ನಾನು ಹಸು ಹಾಲನ್ನ ಕೊಟ್ಟು ಬೆಳವಣಿಗೆ ಮಾಡ್ತೀನಿ ಅಂತ ನೀವೇನಾದ್ರೂ ಚಾಯ್ಸ್ ಮಾಡೋದಾದ್ರೆ, ಬಹುತೇಕ ಸಂದರ್ಭದಲ್ಲಿ, ನಾನು ಎಲ್ಲ ಸಂದರ್ಭಗಳಲ್ಲಿ ಅಂತ ಹೇಳ್ತಿಲ್ಲ, ಬಹುತೇಕ ಸಂದರ್ಭಗಳಲ್ಲಿ ಆ ಒಂದು ಮರಿಗಳಿಗೆ ನೀವು ಏನು ಹಸುವಿನ ಹಾಲನ್ನು ಉಣಿಸ್ತೀರಾ, ಆ ಮರಿಗಳಿಗೆ ಸರಿಯಾದಂತಹ ಪೋಷಕಾಂಶ ದೊರೆಯದೇ ಇರಬಹುದು. ನಷ್ಟವನ್ನ ಎದುರಿಸುವಂತಹ ಎಲ್ಲ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇರುತ್ತದೆ. ಮಳೆಗಾಲದಲ್ಲಿ ತಾಯಿ ಹೊರಗಡೆ ಓಡಾಡಿ ಬರೋದ್ರಿಂದ, ಈ ಸಾಂಪ್ರದಾಯಿಕ ಕೊಟ್ಟಿಗೆ ವ್ಯವಸ್ಥೆಯಲ್ಲಿ ಏನ್ ಮೇಯಿಸ್ತಾರೆ, ಹೊರಗಡೆ ಓಡಾಡೋದ್ರಿಂದ ಸರಿಯಾದಂತಹ ಮೇವನ್ನ ತಿಂದಿರೋದಿಲ್ಲ. ನೋಡಿ, ಇನ್ನೇನು ಸಾಯೋ ಹಂತದಲ್ಲಿದೆ ಈ ಮರಿ. ಆದ್ದರಿಂದ ಹುಟ್ಟದಂತಹ 20 ಮರಿಗಳು ಉಳಿಯುತ್ತೆ ಅನ್ನೋದು ಸುಳ್ಳಾಗುತ್ತೆ.